ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅಂದ್ರೆ, ಸಹಿಸಲಾಗದ ಕಷ್ಟದಲ್ಲಿರುವವರು ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿ ಮಾಡಿದರೆ ಕೇವಲ 60 ನಿಮಿಷಗಳಲ್ಲಿ ಕಷ್ಟಗಳು ಪರಿಹಾರವಾಗಿ ಮನೆಗೆ ದುಡ್ಡು ಬರುತ್ತಲೇ ಇರುತ್ತದೆ. ಅಸಲಿಗೆ ಸಹಿಸಲಾಗದ ಕಷ್ಟದಲ್ಲಿರುವವರು ಉಪ್ಪು ಮತ್ತು ಸಾಸಿವೆಯಿಂದ ಯಾವ ರೀತಿಯ ಪರಿಹಾರವನ್ನು ಅನುಸರಿಸಬೇಕು, ಯಾವ ರೀತಿ ಮಾಡಬೇಕು, ಈ ರೀತಿ ಮಾಡುವುದರಿಂದ ನಿಜವಾಗಿಯೂ ನಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವ, 60 ನಿಮಿಷಗಳಲ್ಲಿ ನಮ್ಮ ಮನೆಗೆ ದುಡ್ಡು ಯಾವ ರೀತಿ ಬರುತ್ತದೆ ಅನ್ನೋ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇದೇ ರೀತಿಯ ಮತ್ತೊಂದಿಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಲಿ ಎಂದು ಸಂಕಲ್ಪವನ್ನ ಮಾಡುತ್ತಾ ಓಂ ಶ್ರೀ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಸಹಿಸಲಾಗದ ಕಷ್ಟದಲ್ಲಿ ಯಾರು ಇದ್ದಾರೋ ಉಪ್ಪು ಮತ್ತು ಸಾಸಿವೆಯಿಂದ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೆ ಸಾಕು, ನಮಗೆ ಇರುವ ಕಷ್ಟಗಳೆಲ್ಲವೂ ದೂರವಾಗುತ್ತವೆ. ಅಸಲಿಗೆ ಈ ಉಪ್ಪು ಮತ್ತು ಸಾಸಿವೆಯಿಂದ ಪರಿಹಾರವನ್ನು ಹೇಗೆ ಮಾಡಿಕೊಳ್ಳಬೇಕೆಂಬ ವಿಷಯಕ್ಕೆ ಬಂದ್ರೆ, ಉಪ್ಪು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ. ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯಕರವಾಗಿರುವ ಈ ಉಪ್ಪಿನಿಂದ ನಾವು ಈ ಚಿಕ್ಕ ಪರಿಹಾರವನ್ನು ಅನುಸರಿಸಿದರೆ ನಮಗೆ ಇರುವ ಆರ್ಥಿಕ ಕಷ್ಟಗಳೆಲ್ಲವೂ ಕೂಡ ತುಂಬಾ ಸರಳವಾಗಿ ಪರಿಹಾರವಾಗುತ್ತವೆ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಲಕ್ಷ್ಮೀ ದೇವಿಗೆ ಪ್ರಿಯಕರವಾಗಿರುವ ಈ ಉಪ್ಪಿನಿಂದ ಯಾವುದೇ ರೀತಿಯ ಪರಿಹಾರವನ್ನು ಅನುಸರಿಸಿದರೂ ಕೂಡ ಅದು ಖಂಡಿತವಾಗಿಯೂ ನೆರವೇರುತ್ತದೆ. ಮುಖ್ಯವಾಗಿ ಸಿದ್ಧಶಾಸ್ತ್ರದಲ್ಲಿ ಹೇಳಿರುವಂತೆ ಉಪ್ಪು ಮತ್ತು ಈ ಸಾಸಿವೆಯ ಪರಿಹಾರ ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನ ತೆಗೆದುಕೊಂಡು ಬರುತ್ತದೆ. ಮನುಷ್ಯನ ಜೀವನದಲ್ಲಿ ದುಡ್ಡು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಎಂದು ನಾವು ಹೇಳಬಹುದು. ಮನುಷ್ಯ ಜೀವಿಸಬೇಕು ಅಂದ್ರೂ ಅಥವಾ ಯಾವುದೇ ಕೆಲಸವನ್ನ ಮಾಡಬೇಕು ಅಂದ್ರೂ ದುಡ್ಡು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಈ ದುಡ್ಡನ್ನು ಸಂಪಾದನೆ ಮಾಡಲು ಮನುಷ್ಯ ಹಗಲು ರಾತ್ರಿ ಕಷ್ಟಪಡುತ್ತಾ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾನೆ. ಎಷ್ಟೇ ಕಷ್ಟಪಟ್ಟರೂ, ಎಷ್ಟೋ ರೀತಿಯ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ನಮ್ಮಿಂದ 1 ರೂಪಾಯಿಯನ್ನು ಕೂಡ ಕೂಡಿಡುವುದಕ್ಕೆ ಆಗುತ್ತಿಲ್ಲ ಎಂಬ ಮಾತನ್ನ ಸಾಮಾನ್ಯವಾಗಿ ನಾವು ಕೇಳಿಯೇ ಇರುತ್ತೇವೆ. ಅವ್ರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಅವರ ಕೈಯಲ್ಲಿ 1 ರೂಪಾಯಿ ಕೂಡ ನಿಲ್ಲದೆ ಖರ್ಚಾಗುತ್ತಿರುತ್ತದೆ. ಈ ರೀತಿಯ ಕಷ್ಟಗಳಿಗೆ, ದುಃಖಗಳಿಗೆ ಪರಿಹಾರಕ್ಕೋಸ್ಕರ ಈ ಉಪ್ಪು ಮತ್ತು ಸಾಸಿವೆಯಿಂದ ಚಿಕ್ಕ ಪರಿಹಾರವನ್ನು ಅನುಸರಿಸಿದರೆ ಸಾಕು, ನಮಗಿರುವ ಆರ್ಥಿಕ ಕಷ್ಟಗಳು, ನಾವು ದುಡ್ಡನ್ನು ಎಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ ದುಡ್ಡು ನಿಲ್ಲದೆ ಇರುವುದು, ಈ ರೀತಿಯ ಅನೇಕ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರವಾಗುತ್ತವೆ. ಸಿದ್ಧಶಾಸ್ತ್ರದಲ್ಲಿ ಹೇಳಿರುವ ಯಾವುದೇ ಪರಿಹಾರವಾಗಿದ್ದರೂ ಕೂಡ ನಮ್ಮ ಪೂರ್ವಿಕರು, ದೊಡ್ಡವರು ಆಚರಣೆ ಮಾಡಿ ಫಲಿತಾಂಶವನ್ನು ಹೊಂದಿದ ನಂತರವೇ ನಮಗೆ ಹೇಳಿರುವ ವಿಷಯಗಳೆಲ್ಲವನ್ನು ಕೂಡ ಸಿದ್ಧಶಾಸ್ತ್ರದಲ್ಲಿ ಚಿತ್ರಿಸಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಉಪ್ಪು ಮತ್ತು ಸಾಸಿವೆ ನಮಗಿರುವ ಕಷ್ಟಗಳನ್ನ ಪರಿಹಾರ ಮಾಡಿ ಅನುಗ್ರಹವನ್ನು ಸಿದ್ಧಿಸುತ್ತವೆ. ಆದ್ದರಿಂದ ಈ ಚಿಕ್ಕ ಪರಿಹಾರವನ್ನು ಅನುಸರಿಸುವುದರಿಂದ ನಮ್ಮಲ್ಲಿರುವ ಸಹಿಸಿಕೊಳ್ಳಲಾಗದಂತ ಕಷ್ಟಗಳೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು. ಮುಖ್ಯವಾಗಿ ನಾವು ಅನುಭವಿಸುತ್ತಿರುವ ಆರ್ಥಿಕ ಸಮಸ್ಯೆ ಮತ್ತು ದಾಂಪತ್ಯದ ಒಡಕು. ಪ್ರಸ್ತುತ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆವೇಶ, ಕೋಪ ಎಂಬುದು ಹೆಚ್ಚಾಗಿ ಇರುತ್ತದೆ. ಈ ಕೋಪ, ಆವೇಶದಿಂದ ಗಂಡ ಹೆಂಡತಿಯರ ಮಧ್ಯೆ ಅನುಮಾನಗಳು, ಜಗಳಗಳು, ಈ ರೀತಿ ಅನೇಕ ಸಮಸ್ಯೆಗಳು ಎದುರಾಗುತ್ತಿದ್ದಾವೆ. ಈ ರೀತಿಯಾಗಿ ಮನೆಯಲ್ಲಿ ಪ್ರಶಾಂತತೆ ಇರದೆ ಹೊರಗಡೆ ಹೋದರೆ ಆರ್ಥಿಕವಾಗಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲದೆ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಿರುತ್ತೇವೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವುದೋ ಒಂದು ರೀತಿಯ ಕಷ್ಟಗಳು ಸುತ್ತುವರೆದಿರುತ್ತವೆ. ಈ ರೀತಿಯ ಅನೇಕ ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕು ಅಂದ್ರೆ ಉಪ್ಪು ಮತ್ತು ಸಾಸಿವೆಯ ಪರಿಹಾರ ಬಹು ಮುಖ್ಯವಾದದ್ದು ಎಂದು ಹೇಳಬಹುದು. ನಾವು 1 ರೂಪಾಯಿಯನ್ನು ಕೂಡ ಖರ್ಚು ಮಾಡದೆ ಈ ಒಂದು ಚಿಕ್ಕ ಪರಿಹಾರವನ್ನು ಅನುಸರಿಸಿದರೆ ನಾವು ವಿಶೇಷವಾದ ಫಲಿತಾಂಶವನ್ನ ನೋಡಬಹುದು. ತುಂಬಾ ಮಂದಿ ತುಂಬಾ ದುಡ್ಡನ್ನ ಖರ್ಚು ಮಾಡಿ ಅನೇಕ ಪರಿಹಾರಗಳನ್ನ ಮಾಡಿಕೊಂಡಿರುತ್ತಾರೆ. ಅನೇಕ ರೀತಿಯ ಪೂಜೆಗಳನ್ನು, ಹಲವು ರೀತಿಯ ಪರಿಹಾರವನ್ನ ಮಾಡಿಕೊಂಡಿರುತ್ತಾರೆ. ಆದರೆ ಯಾವುದೇ ರೀತಿಯ ಫಲಿತಾಂಶವಿಲ್ಲದೆ ದುಡ್ಡು ಖರ್ಚಾಗುತ್ತಲೇ ಇರುತ್ತದೆ. ಇದರಿಂದ ತುಂಬಾ ದುಃಖ ಪಡುತ್ತಿರುತ್ತಾರೆ. ಇಂಥವರು ಕೂಡ ಈ ಒಂದು ಚಿಕ್ಕ ಪರಿಹಾರವನ್ನು ಅನುಸರಿಸಿದರೆ ಸಾಕು, ಇವರಿಗೆ ವಿಶೇಷವಾದ ಫಲಿತಾಂಶವಿರುತ್ತದೆ. ಇನ್ನು ಉಪ್ಪು ಮತ್ತು ಸಾಸಿವೆಯಿಂದ ಯಾವ ರೀತಿಯ ಪರಿಹಾರವನ್ನು ಅನುಸರಿಸಬೇಕು ಎಂದು ಮಾತನಾಡೋದಾದ್ರೆ, ಈ ಪರಿಹಾರಕ್ಕೋಸ್ಕರ ಮೊದಲಿಗೆ ನಾವು ತೆಗೆದುಕೊಳ್ಳಬೇಕಾಗಿರುವುದು ಒಂದು ಮಣ್ಣಿನ ಪಾತ್ರೆ. ಮಣ್ಣಿನ ಪಾತ್ರೆಯನ್ನಾಗಲಿ ಅಥವಾ ಜೇಡಿ ಮಣ್ಣಿನ ಪಾತ್ರೆಯನ್ನಾಗಲಿ ಯಾವುದಾದರೂ ಪರವಾಗಿಲ್ಲ, ಒಂದು ಚಿಕ್ಕ ಮಣ್ಣಿನ ಪಾತ್ರೆಯನ್ನ ತೆಗೆದುಕೊಳ್ಳಿ. ತೆಗೆದುಕೊಂಡಿರುವ ಈ ಮಣ್ಣಿನ ಪಾತ್ರೆಯಲ್ಲಿ 3 ಹಿಡಿ ಕಲ್ಲು ಉಪ್ಪನ್ನ ಬೆರೆಸಿ, ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯಕರವಾಗಿರುವ ಈ ಕಲ್ಲು ಉಪ್ಪನ್ನು ಈ ಪರಿಹಾರಕ್ಕೆ ಉಪಯೋಗಿಸಬೇಕು. ಈ ಪಾತ್ರೆಯಲ್ಲಿ 3 ಹಿಡಿ ಕಲ್ಲು ಉಪ್ಪನ್ನ ಹಾಕಬೇಕು. ಈ ಪಾತ್ರೆಯಲ್ಲಿ ಕಲ್ಲು ಉಪ್ಪನ್ನು ಹಾಕಿದ ನಂತರ 1 ಟೇಬಲ್ ಸ್ಪೂನ್ ಕರಿ ಸಾಸಿವೆಯನ್ನಾಗಲಿ, ಬಿಳಿ ಸಾಸಿವೆಯನ್ನಾಗಲಿ ಅಥವಾ ಆ ಸಮಯದಲ್ಲಿ
ನಿಮಗೆ ಯಾವ ಬಣ್ಣದ ಸಾಸಿವೆ ಸಿಗುತ್ತದೋ ಆ ಸಾಸಿವೆಯನ್ನ ಉಪಯೋಗಿಸಿ. ಈ ರೀತಿಯಾಗಿ ಸಾಸಿವೆಯನ್ನ ಹಾಕಿಕೊಂಡ ನಂತರ ಮಣ್ಣಿನ ಪಾತ್ರೆಯನ್ನು ನಮ್ಮ ಕೈಗೆ ತೆಗೆದುಕೊಳ್ಳಬೇಕು. ನಮ್ಮ 2 ಕೈಗಳಲ್ಲಿ ಈ ಮಣ್ಣಿನ ಪಾತ್ರೆಯನ್ನ ತೆಗೆದುಕೊಂಡು ನಮ್ಮ ಮನೆಯ ಎಲ್ಲ ದಿಕ್ಕುಗಳಲ್ಲಿ ಕೂಡ ಓಡಾಡಬೇಕು. ಪ್ರತಿ ಮೂಲೆ ಮೂಲೆಗೂ ಕೂಡ ಈ ಪಾತ್ರೆಯನ್ನ ಹಿಡಿದುಕೊಂಡು ಸುತ್ತಬೇಕು. ಈ ರೀತಿ ಸುತ್ತಾಡುವುದರಿಂದ ನಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವವೆಲ್ಲವನ್ನು ಕೂಡ ಆ ಮಣ್ಣಿನ ಪಾತ್ರೆಗೆ ಉಪ್ಪು ಮತ್ತು ಸಾಸಿವೆ ಎಳೆದುಕೊಳ್ಳುತ್ತವಂತೆ. ಸಾಸಿವೆ ಕೂಡ ಪರಿಹಾರ ಶಾಸ್ತ್ರದಲ್ಲಿ ತುಂಬಾ ವಿಶೇಷವಾದ ಫಲಿತಾಂಶವನ್ನು ನೀಡುತ್ತದೆ. ಈಗ ಹೇಳಿರುವ ಈ ವಸ್ತುಗಳಿಂದ ಪರಿಹಾರವನ್ನು ಅನುಸರಿಸಿದರೆ ನಮಗೆ ವಿಶೇಷವಾದ ಫಲಿತಾಂಶ ಇರುವುದರಿಂದ ಮಣ್ಣಿನ ಪಾತ್ರೆಯಲ್ಲಿ ತೆಗೆದುಕೊಂಡಿರುವ ಈ ಉಪ್ಪು ಮತ್ತು ಸಾಸಿವೆಯನ್ನ ಕೈಯಲ್ಲಿ ತೆಗೆದುಕೊಂಡು ಮನೆಯ ಮೂಲೆ ಮೂಲೆಯಲ್ಲಿ ಸುತ್ತಾಡಿದ ನಂತರ ಆ ಮಣ್ಣಿನ ಪಾತ್ರೆಯನ್ನು ಯಾರು ಕೂಡ ನೋಡದ ಹಾಗೆ, ಯಾರು ತುಳಿಯದ ಪ್ರದೇಶದಲ್ಲಿ ಯಾರಿಗೂ ಕಾಣಿಸದ ಹಾಗೆ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಅಗೆದು ಮುಚ್ಚಬೇಕು. ಈ ರೀತಿಯ ಪರಿಹಾರವನ್ನು ಅನುಸರಿಸಿದರೆ ನಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವವನ್ನ ಈ ಉಪ್ಪು ಮತ್ತು ಸಾಸಿವೆ ಎಳೆದುಕೊಳ್ಳುತ್ತವಂತೆ. ನಾವು ಈ ಪರಿಹಾರವನ್ನ ಮಾಡಬೇಕೆಂದುಕೊಂಡಾಗ ಅಥವಾ ಮಾಡುವಾಗ ನೆನಪಿಟ್ಟುಕೊಳ್ಳಬೇಕಾದ ಒಂದು ಮುಖ್ಯ ವಿಷಯವೇನು ಅಂದ್ರೆ ನಮ್ಮ ನಿಶ್ಚಲ ಮನಸ್ಸಿನಿಂದ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಅಮ್ಮ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿರುವ ಸಹಿಸಲಾಗದ ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು, ದಾಂಪತ್ಯದಲ್ಲಿ ಒಡಕು, ಪ್ರತಿಯೊಂದು ಕಷ್ಟಗಳನ್ನು ಕೂಡ ತೊಲಗಿಸುತ್ತಾಯಿ. ನಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಲೆಸುವಂತೆ ಆಶೀರ್ವದಿಸುತ್ತಾಯಿ ಎಂದು ಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ನಂತರ ಈ ರೀತಿ ಪರಿಹಾರವನ್ನು ಮಾಡಿಕೊಂಡಿದ್ದೇವೆ ಎಂದು ಯಾರಿಗೂ ಸಹ ಗೊತ್ತಾಗಬಾರದು. ಈ ರೀತಿಯಾಗಿ ಜಾಗ್ರತೆ ವಹಿಸಿ ಈ ಪರಿಹಾರವನ್ನು ಅನುಸರಿಸಿದರೆ ಕೇವಲ 60 ನಿಮಿಷಗಳಲ್ಲಿ ಅಂದ್ರೆ ಕೇವಲ 1 ಗಂಟೆಯ ಒಳಗೆ ಅದರ ಫಲಿತಾಂಶವನ್ನ ನೀವು ನೋಡಬಹುದು. ಯಾವುದೋ ಒಂದು ರೀತಿಯಲ್ಲಿ ಅದೃಷ್ಟ ಎಂಬುದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ತಪ್ಪದೆ ಈ ಉಪ್ಪು ಮತ್ತು ಸಾಸಿವೆಯಿಂದ ಪರಿಹಾರವನ್ನು ಅನುಸರಿಸಿರಿ. ನಂತರ ನಿಮ್ಮ ಮನೆಯ ಯಾವುದೋ ಮೂಲೆಯಲ್ಲಿ ಊತಿಟ್ಟಿರುವ ಮಣ್ಣಿನ ಪಾತ್ರೆಯನ್ನು ಏನು ಮಾಡಬೇಕೆಂದು ಹೇಳೋದಾದ್ರೆ ಈ ಪರಿಹಾರವನ್ನ ವಾರದ 7 ದಿನಗಳಲ್ಲಿ ಯಾವ ದಿನವಾದರೂ ಕೂಡ ಅನುಸರಿಸಬಹುದು. ಈ ಮಣ್ಣಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಇಟ್ಟಿದ್ದೀರಾ ಅಲ್ವಾ? ರಹಸ್ಯವಾಗಿ ಮಣ್ಣಿನ ಪಾತ್ರೆಯನ್ನು ಏನು ಮಾಡಬೇಕೆಂದು ಹೇಳೋದಾದ್ರೆ ಸಾಯಂಕಾಲದ ಸಮಯದಲ್ಲಿ ಈ ಉಪ್ಪು ಮತ್ತು ಸಾಸಿವೆಯ ಪರಿಹಾರವನ್ನು ಅನುಸರಿಸಿದಾಗ ಆ ದಿನದಿಂದ 24 ಗಂಟೆಯ ನಂತರ ಆ ರಾತ್ರಿ ಉಪ್ಪಿನ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಯಾರು ಕೂಡ ಓಡಾಡದ ಪ್ರದೇಶದಲ್ಲಿ, ಯಾರು ಕೂಡ ನೋಡದ ಹಾಗೆ, ಯಾರ ಕಣ್ಣಿಗೂ ಬೀಳದ ಹಾಗೆ ಹರಿಯುವ ನೀರಿನಲ್ಲಾಗಲಿ ಅಥವಾ ಶುದ್ಧ ನೀರಿನಲ್ಲಿ ಬಿಡಬೇಕು. ಈ ರೀತಿ ಮಾಡುವುದರಿಂದ ನಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವವೆಲ್ಲವೂ ಹೊರ ಹೋಗುತ್ತವೆ. ಆ ನಂತರ ನಮ್ಮ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಸ್ಥಿರವಾಗಿ ಇರುತ್ತದೆ. ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಪ್ರವೇಶ ಮಾಡಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ನಮ್ಮ ಮನೆಗೆ ಸಿರಿಯ ಮಳೆಯನ್ನು ಸುರಿಸುತ್ತಾರೆ. ಸಕಲ ಐಶ್ವರ್ಯವನ್ನ ನೀವು ಹೊಂದಬಹುದು. ಈ ಚಿಕ್ಕ ಪರಿಹಾರವನ್ನ ಉಪ್ಪು ಮತ್ತು ಸಾಸಿವೆಯಿಂದ ಅನುಸರಿಸಿದರೆ ವಿಶೇಷವಾದ ಫಲಿತಾಂಶವನ್ನ ನೀವು ಪಡೆದುಕೊಳ್ಳಬಹುದು. ಮುಖ್ಯವಾಗಿ ಈ ಉಪ್ಪು ಮತ್ತು ಸಾಸಿವೆಯ ಪರಿಹಾರವನ್ನು ಅನುಸರಿಸುವಾಗ ಪೂರ್ತಿಯಾಗಿ ನಾವು ಪರಿಶುದ್ಧವಾಗಿದ್ದುಕೊಂಡು ಅಂದ್ರೆ ಯಾವುದೇ ರೀತಿಯ ಮಹಿಳಾ ದೋಷವಿಲ್ಲದೆ ಮಾಂಸಾಹಾರ, ಮದ್ಯಪಾನದಿಂದ ದೂರವಿದ್ದುಕೊಂಡು ತುಂಬಾ ಜಾಗೃತವಾಗಿ ಈ ಪರಿಹಾರವನ್ನು ಅನುಸರಿಸಬೇಕು. ಮುಖ್ಯವಾಗಿ ಯಾರಿಗೂ ಸಹ ಗೊತ್ತಾಗದ ಹಾಗೆ ಈ ಪರಿಹಾರವನ್ನು ಅನುಸರಿಸಬೇಕು. ಇದರಿಂದ ಕೇವಲ 60 ನಿಮಿಷಗಳಲ್ಲಿ ಅಂದ್ರೆ 1 ಗಂಟೆಯ ಒಳಗೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗಿ ಸಕಲ ಐಶ್ವರ್ಯವನ್ನ ಹೊಂದುತ್ತೀರಾ. ನಿಮ್ಮ ಮನೆಗೆ ದುಡ್ಡು ಬೇಡ ಅಂದರೂ ಕೂಡ ಬರುತ್ತಲೇ ಇರುತ್ತದೆ. ಯಾವುದೇ ರೀತಿಯ ದುಂದು ವೆಚ್ಚವಿಲ್ಲದೆ ಈ ಪರಿಹಾರವನ್ನ ಅನುಸರಿಸಿ ಲಕ್ಷ್ಮಿ ಕಟಾಕ್ಷವನ್ನ ಹೊಂದಿರಿ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಲಕ್ಷ್ಮೀ ದೇವಿ. ನಮೋ ನಮಃ. ಧನ್ಯವಾದಗಳು.